ನಮಸ್ಕಾರ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅಡ್ವಾಣಿಯವರ ವಿಚಾರವನ್ನು ಎತ್ಕೊಂಡು ಚರ್ಚೆ ಮಾಡ್ತಿರುವಂಥದ್ದು. ಅಡ್ವಾಣಿ ನಿನ್ನೆ ರಾಜೀನಾಮೆ ಕೊಟ್ಟರು. ಬಿಜೆಪಿನಲ್ಲಿ ಒಂದು ಲೆಕ್ಕದಲ್ಲಿ ಸಿಡಿಲು ಬಡಿದ ಹಾಗಾಯಿತು. ಯಾಕಂದರೆ ಮೋದಿನ ಲಾಂಚ್ ಮಾಡಿದ ತಕ್ಷಣ ಬಿಜೆಪಿ ನಾಯಕರೆಲ್ಲ ಸಂಭ್ರಮಾಚರಣೆಯಲ್ಲಿದ್ದರು. ಆದರೆ ಅಡ್ವಾಣಿ ಅದಕ್ಕೆ ಒಂದು ನಿರಾಶೆಯ ತಣ್ಣೀರನ್ನು ಎರಚಿದರು. ಅದಾದ ನಂತರದ ಬೆಳವಣಿಗೆಗಳು ತಮಗೆ ಗೊತ್ತಿರುವಂಥ ಸಂಗತಿ. ಇವತ್ತು RSS ಮುಖಂಡರ ನೇತೃತ್ವದಲ್ಲಿ ಸಭೆ ನಡೀತು. ಅಂತೂ ಇಂತೂ ಕೊನೆಯದಾಗಿ ಅಡ್ವಾಣಿಯವರ ಮನವೊಲಿಸುವಲ್ಲಿ ನಾಯಕರು ಯಶಸ್ಸನ್ನು ಕಂಡರು. ಸೊ ಇದರ ಮುಂದಿನ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದು ಈಗಿನ ದೊಡ್ಡ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ಕೊನೆಗೂ ಅಡ್ವಾಣಿ ರಾಜೀನಾಮೆ ವಾಪಸ್. ಉಕ್ಕಿನ ಮನುಷ್ಯನ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್. ಹಿನ್ನಡೆಯಾಗುತ್ತಾ ಮೋದಿ ಪ್ರಧಾನಿ ರೇಸ್. ಬಿಜೆಪಿಯಲ್ಲಿ ಮೋದಿಗೆ ಸಿಕ್ಕಿದೆ ಪ್ರಭಾವಿ ಸ್ಥಾನಮಾನ. ಮಾತೃಪಕ್ಷದ ಕಡೆಗೆ ಹರಿದಿದೆ ಯಡಿಯೂರಪ್ಪನವರ ಮನ. ಮುಂದಿನ 2 ತಿಂಗಳಲ್ಲಿ ಸ್ಪಷ್ಟ ತೀರ್ಮಾನ. ಕೃಷ್ಣ ಮಠದ ಸರ್ಕಾರೀಕರಣ ವಿಚಾರ ನೋಟಿಫೈಗೆ ಕಾರಣವಾಯಿತು. ಅಧಿಕಾರಿ ಲಂಚಾವತಾರ. ಪೇಜಾವರ ಶ್ರೀ ಗಂಭೀರ ಆರೋಪ. ನಕ್ಸಲರ ಅಟ್ಟಹಾಸಕ್ಕೆ ಮಾಜಿ ಕೇಂದ್ರ ಸಚಿವ ಬಲಿ. ಕೊನೆಯುಸಿರೆಳೆದ ಕಾಂಗ್ರೆಸ್ ಮುಖಂಡ VC ಶುಕ್ಲಾ. ಛತ್ತೀಸ್ಗಢ ಸರ್ಕಾರಕ್ಕೆ ದೊಡ್ಡ ಆಘಾತ. ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲಿ ಹೇಳಿದೆ, ಇವತ್ತು ಕೂಡ ಅಡ್ವಾಣಿಯವರ ವಿಚಾರವನ್ನು ಎತ್ಕೊಂಡು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂತೂ ಇಂತೂ ಏನು ಬಿಜೆಪಿನಲ್ಲಿ ಎದ್ದಿತ್ತು ಭೂಕಂಪನ ಅನ್ನುವಂಥದ್ದು ತಕ್ಕ ಮಟ್ಟಿಗೆ ಶಮನ ಆಗಿರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಅಡ್ವಾಣಿ ಯಾವುದೇ ಕಾರಣಕ್ಕೂ ಉಕ್ಕಿನ ಮನುಷ್ಯನ ರೀತಿಯಲ್ಲಿ ಅವರು ಏನಾದರೂ ಒಂದು ನಿರ್ಧಾರಕ್ಕೆ ಬಂದರೆ ಆ ನಿರ್ಧಾರದಿಂದ ವಾಪಸ್ ಬರುವಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಇವತ್ತು ಎಲ್ಲ ನಾಯಕರು ಸೇರಿಕೊಂಡು ಅಡ್ವಾಣಿಯವರ ಮನವೊಲಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ RSS ನಾಯಕರು ಮೋಹನ್ ಭಾಗವತ್ ಅಂತವರು ಕೂಡ ಅಡ್ವಾಣಿಯವರಿಗೊಂದು ರಿಕ್ವೆಸ್ಟ್ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ, ಪಕ್ಷ ಹೇಳ್ತಿರುವಂಥ ಸಂದರ್ಭದಲ್ಲಿ ನಿಮ್ಮಂಥವರಿಂದ ನಿರ್ಧಾರಕ್ಕೆ ಬರಬಾರ್ದು ಅಂತ. ಕೊನೆಗೆ ಅಂತೂ ಇಂತೂ ಅಡ್ವಾಣಿ ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಬಂದಿರುವಂಥದ್ದು. ಒಂದು ಲೆಕ್ಕದಲ್ಲಿ ನಾನು ಹೇಳಿದೆ, ಆರಂಭದಲ್ಲಿ ಒಂದು ತಾತ್ಕಾಲಿಕ ರಿಲೀಫ್ ಮಾತ್ರ ಇದು. ಮುಂದೆ ಯಾವ್ಯಾವ ರೀತಿಯ ಗೊಂದಲಗಳು ಏಳುತ್ತೋ ನೋಡಬೇಕು. ಅಂತೂ ಇಂತೂ ಅಡ್ವಾಣಿ ಏನು ತಮ್ಮ ಎಲ್ಲ 3 ಸ್ಥಾನಗಳಿಗೆ ನೀಡಿದಂಥ ರಾಜೀನಾಮೆಯನ್ನು ವಾಪಸ್ ಪಡೆಯಲಿಕ್ಕೆ ಅಡ್ವಾಣಿ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ನಾಯಕರು ಅಡ್ವಾಣಿ ಮನವೊಲಿಸುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ದೆಹಲಿಯ ಅಡ್ವಾಣಿ ನಿವಾಸದಲ್ಲಿ ಈ ಒಂದು ಮನವೊಲಿಸುವಂಥ ಪ್ರಕ್ರಿಯೆ ನಡೀತು. ಅದಾದ ನಂತರದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅಡ್ವಾಣಿ ರಾಜೀನಾಮೆ ವಾಪಸ್ ಪಡೆಯಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಘೋಷಣೆ ಮಾಡಿದರು. ಪಕ್ಷದ ನಿರ್ಧಾರಗಳಲ್ಲಿ ಅಡ್ವಾಣಿಯವರ ಸಲಹೆಗಳನ್ನು ನಾವು ಪಡಿತೀವಿ. ಯಾವುದೇ ಕಾರಣಕ್ಕೂ ಅಡ್ವಾಣಿ ಅಂಥವ್ರನ್ನ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅಧ್ಯಕ್ಷರು ಹೇಳಿದರು. सर्वसम्मत हम लोगों ने फैसला किया. उनका जो त्याग पत्र है वो पार्लियामेंट्री बोर्ड रिजेक्ट करता है और हम लोगों ने अडवाणी जी से मिलकर उनसे अनुरोध किया, क्योंकि आपके त्याग पत्र को सेंट्रल पार्लियामेंट्री बोर्ड ने रिजेक्ट किया है और हम सबकी यह सामूहिक रूप से इच्छा है. सदैव आपने हम लोगों का नेतृत्व किया है, हम लोगों का मार्गदर्शन किया है. आज भी आपके नेतृत्व और मार्गदर्शन की आवश्यकता है. हम लोगों के अनुरोध पर उन्होंने हम लोगों का अनुरोध स्वीकार किया और साथ ही राष्ट्रीय स्वयंसेवक के सरसंघ चालक जी से आज उनकी बातचीत हुई है और उसके पश्चात उन्होंने यह फैसला किया है, जो भी पार्टी का निर्णय होगा उसे मैं मानूंगा. लेकिन मैं अपनी तरफ से यह कहना चाहता हूं कि जिस भी मामले को लेकर, पार्टी की फंक्शनिंग को लेकर यदि अडवाणी जी को कोई शिकायत होगी तो मैं स्वयं पार्टी अध्यक्ष होने के नाते आदरणीय अडवाणी जी से बातचीत करूंगा और उसका मैं निराकरण करूंगा. ಇದು ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅವರ ಮಾತು. ಅಡ್ವಾಣಿಯವರ ಸಲಹೆ ಸೂಚನೆಗಳನ್ನು ಪಡ್ಕೊಂಡೇ ನಾವು ಮುಂದೆ ಹೆಜ್ಜೆ ಇಡ್ತೀವಿ ಎನ್ನುವಂಥ ಮಾತನ್ನು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಡ್ವಾಣಿ ನಿಜಕ್ಕೂ ನಮಗೆ ನಿರಾಶೆ ಮಾಡಿಲ್ಲ, ಏನು ರಾಜೀನಾಮೆ ಕೊಟ್ಟಿದ್ರು ಆ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ. ನಿನ್ನೆ ತಾನೇ ನಾನು ಹೇಳಿದ್ದೆ, ಅಡ್ವಾಣಿಯವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರು ಎಂದೂ ಕೂಡ ನಿರಾಶೆ ಮಾಡೋದಿಲ್ಲ ಅಂತ. ನನ್ನ ಮಾತು ನಿಜ ಆಗಿದೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿರುವಂಥದ್ದು. ಅಂತೂ ಇಂತೂ ಅಡ್ವಾಣಿ ರಾಜೀನಾಮೆ ಪಡೆದಾಯಿತು. ರಾಜೀನಾಮೆ ಪಡೆದ ನಂತರದ ಮುಂದಿನ ಬೆಳವಣಿಗೆಗಳೇನೇನು, ಎಲ್ಲೋ ಒಂದು ಕಡೆಗೆ ರಾಜೀನಾಮೆ ಕೊಟ್ಟ ನಂತರದ ಬೆಳವಣಿಗೆ, ನಂತರ ವಾಪಸ್ ಪಡೆದ ನಂತರದ ಬೆಳವಣಿಗೆಗಳನ್ನು ನಾವು ನೋಡಲೇಬೇಕು. ಎಲ್ಲೋ ಒಂದು ಕಡೆಗೆ
ಅಡ್ವಾಣಿಯವರ ಒಂದು ವೈಯಕ್ತಿಕ ವರ್ಚಸ್ಸೇನಿತ್ತು ಆ ವರ್ಚಸ್ಸಿಗೆ ಧಕ್ಕೆ ಆಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳುವಂಥ ಪ್ರಶ್ನೆ. ಬನ್ನಿ ಹಾಗಾದರೆ ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಡ್ವಾಣಿ ಇಮೇಜ್ ಏನು ಆಯಿತು ಅನ್ನುವಂಥದ್ದು ಅಡ್ವಾಣಿಯವರಿಗೆ ಗೊತ್ತು. ತಮ್ಮೆಲ್ಲರಿಗೂ ಕೂಡ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅಡ್ವಾಣಿಯವ್ರನ್ನ. ಬಿ ಜೆ ಪಿನಲ್ಲಿ ಉಕ್ಕಿನ ಮನುಷ್ಯ ಅನ್ನುವಂಥ ಒಂದು ಗತ್ತು, ಒಂದು ಖ್ಯಾತಿಗೆ ನಿಜಕ್ಕೂ ಧಕ್ಕೆ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೇಬೇಕು. ಯಾಕಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಅಡ್ವಾಣಿಯವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಲೇ ಕರೆಯುವಂಥ ಒಂದು ಮಾತಿದೆ. ಯಾಕಂದರೆ ಒಂದು ಸರಿ ಏನಾದರೂ ಒಂದು ನಿರ್ಧಾರಕ್ಕೆ ಬಂದರು ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಹಿಂದೆ ಹೆಜ್ಜೆ ನೀಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಡ್ವಾಣಿಯವರಿಗೆ ಯಾವ ಒತ್ತಡ ಕಾರಣ ಆಯಿತು ರಾಜೀನಾಮೆಯನ್ನು ವಾಪಸ್ ಪಡೀಲಿಕ್ಕೆ? ಇದು ಈ ಅವರ ಗತ್ತೇನಿತ್ತು, ನಿಜವಾದಂಥ ಒಬ್ಬ ದುಡಿದು ಮೇಲೆ ಬಂದಿರುವಂಥವ್ರು, ಜೊತೆಗೆ ಒಂದು ಪಕ್ಷಕ್ಕೋಸ್ಕರ ಜೀವ ತೆಗೆದಿರುವಂಥವ್ರಿಗೆ ಒಂದು ಸಹಜವಾದಂಥ ಒಂದು ಗರ್ವ ಇರುತ್ತಲ್ಲ, ಗರ್ವ ಅಂದರೆ ಅದನ್ನು ನೆಗೆಟಿವ್ ಆಗಿ ಭಾವಿಸಬಾರ್ದು. ಅದಕ್ಕೆ ನಿಜಕ್ಕೂ ಒಂದು ಧಕ್ಕೆ ಆಗಿದೆ ಅನ್ನೋಂಥ ಮಾತನ್ನು ಒಪ್ಕೊಳ್ಳೇಬೇಕು. ಇನ್ನು ಶಿಸ್ತಿನ ಮನುಷ್ಯ ಅನ್ನುವಂಥ ಹೆಗ್ಗಳಿಕೆಗೆ ಕುತ್ತು ಬಂತು ಅನ್ನೋದನ್ನು ಕೂಡ ಒಪ್ಕೋಬೇಕು. ಯಾಕಂದರೆ ಇವತ್ತು ಕೂಡ ಅಡ್ವಾಣಿ ಕೇವಲ ಏನು ಅಂತಂದರೆ ಬಿ ಜೆ ಪಿ ನಾಯಕರು ಮಾತ್ರ ಅಲ್ಲ, ದೇಶದ ಎಲ್ಲ ನಾಯಕರುಗಳು ಕೂಡ ಗೌರವಿಸ್ತಾರೆ. ಅದು ಪಕ್ಷಾತೀತವಾಗಿ. ಏನಾದರೂ ಲೋಕಸಭೆಯಲ್ಲಿ ಅಡ್ವಾಣಿ ಮಾತಾಡಲಿಕ್ಕೆ ನಿಂತರು ಅಂತಂದರೆ ಅದರ ಧಾಟಿನೇ ಬೇರೆ, ಅದರ ವೈಖರಿನೇ ಬೇರೆ. ಪಿನ್ ಡ್ರಾಪ್ ಸೈಲೆನ್ಸ್ ಇವತ್ತು ಕೂಡ ಇರುತ್ತೆ. ಬಹುಶಃ ಇದನ್ನು ಮೇಂಟೈನ್ ಮಾಡಿರುವಂಥ ಕೆಲವು ನಾಯಕರುಗಳಲ್ಲಿ ಅಡ್ವಾಣಿ ಕೂಡ ಒಬ್ಬರು. ಸೊ ಅಡ್ವಾಣಿಯವರಿಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಕೂಡ ವೈಯಕ್ತಿಕವಾಗಿ ಅವರನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇವರ ಈ ನಿರ್ಧಾರ ಅಂದರೆ ಅವಸರವಾಗಿ ರಾಜೀನಾಮೆ ಕೊಟ್ಟಿದ್ದು, ನಂತರ ವಾಪಸ್ ಪಡೆದಿದ್ದು, ಇದೆಲ್ಲದೂ ಕೂಡ ಶಿಸ್ತಿನ ಮನುಷ್ಯ ಅನ್ನುವಂಥ ಒಂದು ಹೆಗ್ಗಳಿಕೆ ಏನಿತ್ತು ಅದಕ್ಕೆ ಕುತ್ತು ಬಂತೇನೋ ಅನ್ನುವಂಥ ಆತಂಕ. ಮುಂದಿನ ಪಾಯಿಂಟನ್ನು ನಾವು ನೋಡ್ತಾ ಇದ್ದೀವಿ. ಪ್ರಬುದ್ಧ ನಾಯಕ ಅಪ್ರಬುದ್ಧ ನಾಯಕರ ರೀತಿಯಲ್ಲಿ ಬಿಂಬಿತವಾದರು ಅನ್ನುವಂಥದ್ದು ಖಂಡಿತವಾಗಲೂ ಇದನ್ನು ಒಪ್ಕೊಳ್ಳೇಬೇಕು. ಯಾಕಂದರೆ ಇದು ಬಿ ಜೆ ಪಿ ನಾಯಕರನ್ನು ಕೂಡ ಕಾಡಿರುವಂಥ ಪ್ರಶ್ನೆ. ಯಾಕಂದರೆ ಅಪ್ಪಿತಪ್ಪಿ ಇಂಥ ಒಂದು ಅವಸರದ ತೀರ್ಮಾನಕ್ಕೆ ಎಂದೂ ಕೂಡ ಬಂದಿರಲಿಲ್ಲ ಅಡ್ವಾಣಿ. ಯಾಕೆ ಲಾಲ್ ಕೃಷ್ಣ ಅಡ್ವಾಣಿ ಇಂಥ ಒಂದು ನಿರ್ಧಾರಕ್ಕೆ ಬಂದರು? ದಿಢೀರ್ನೇ ಅವರು ಘೋಷಣೆ ಮಾಡಿದ್ದು ಎಲ್ಲೋ ಒಂದು ಕಡೆಗೆ ಗೋವಾ ಕಾರ್ಯಕಾರಿಣಿಯಲ್ಲಿ ಅಡ್ವಾಣಿ ಬರೆದಿರೋ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣ ಒಡ್ಡಿ ಬಿ ಜೆ ಪಿ ನಾಯಕರು ಇದರಿಂದ ನುಣಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಒಂದು ದಿನ ಅನಾರೋಗ್ಯ, ಆ ಅನಾರೋಗ್ಯ ಎರಡನೇ ದಿನ ಕೂಡ ಮುಂದುವರಿತು. ಅದು ಖಂಡಿತವಾಗಲೂ ಏನು ಅಂತಂದರೆ ಈ ಅನಾರೋಗ್ಯ ಅನ್ನುವಂಥದ್ದು ಅದು ದೇಹಕ್ಕೆ ಬಂದಿರುವಂಥದ್ದಲ್ಲ, ಪಕ್ಷಕ್ಕೆ ಬಂದಿರುವಂಥದ್ದು ಅಂತ ಬಹಳ ಬೇಗ ಗೊತ್ತಾಯಿತು. ಯಾಕಂದರೆ ಯಾವಾಗ ರಾಜೀನಾಮೆಯನ್ನು ಕೊಟ್ಟರೋ ಇಡೀ ಒಂದು ಪ್ರಕರಣ ಏನಿದೆ ಅದು ಒಂದು ಹೊಸ ತಿರುವನ್ನು ಪಡ್ಕೊಳ್ತು. ಅಷ್ಟು ಸುಲಭವಾಗಿ ಅಡ್ವಾಣಿಯವರನ್ನ ಮನವೊಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಸೊ ಹೀಗಾಗಿ ಈಗ ಏನಿವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ, ಯಾಕೆ ಪ್ರಬುದ್ಧ ನಾಯಕ ಅಪ್ರಬುದ್ಧ ನಾಯಕನ ರೀತಿಯಲ್ಲಿ ವರ್ತನೆ ಮಾಡಿದರು ಅನ್ನುವಂಥದ್ದು. ಎಲ್ಲೊಂದು ಕಡೆಗೆ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಸ್ಥಾನಕ್ಕೆ ಹೋಗ್ಬೋದಾಗಿತ್ತು. ಇವರು ಎಲ್ಲರಿಗೂ ಅವಕಾಶ ಕೊಟ್ಟು ಎಲ್ಲರನ್ನು ಬೆಂಬಲಿಸಿ, ಆದರೆ ಎಲ್ಲರ ಕಡೆಗೆ ಅವಸರದ ತೀರ್ಮಾನವನ್ನು ತೆಗೆದುಕೊಂಡರು. ಇದು ಅವರ ಘನತೆಗೆ ಧಕ್ಕೆಯನ್ನು ತಂದಿದೆ ಅಂತ ಹೇಳ್ಬೋದು. ಬದಲಾವಣೆ ಗಾಳಿಗೆ ಒಗ್ಗಿಕೊಳ್ಳುವೆ ಅನ್ನುವಂಥ ಸಂದೇಶವನ್ನು ಕೂಡ ಅಡ್ವಾಣಿ ನೀಡಿರುವಂಥದ್ದು. ಯಾಕಂದರೆ ಇಷ್ಟೊಂದೆಲ್ಲ ಮನವೊಲಿಸಿ ಆದಮೇಲೆ ಅಡ್ವಾಣಿಯವರಿಗೆ ಈ ರೀತಿಯ ಜ್ಞಾನೋದಯ ಆಯ್ತಾ ಏನು ಅನ್ನುವಂಥದ್ದು. ಯಾಕಂದರೆ ಬದಲಾವಣೆ ಗಾಳಿಗೆ ಒಕ್ಕೊಳ್ಳೇಬೇಕು. 82 ಹರೆಯದಲ್ಲಿ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಅಂದರೆ ಅಡ್ವಾಣಿಯವರ ಆ ಫಿಟ್ನೆಸ್ ಬಗ್ಗೆ ಯಾರೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗಲೂ ಕೂಡ ಅವರ ದೇಹದ ಆರೋಗ್ಯದ ಸ್ಥಿತಿ, ಮನಸ್ಸಿನ ಸ್ಥಿತಿ ಎಲ್ಲವೂ ಕೂಡ ತುಂಬ ಆರೋಗ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಅಡ್ವಾಣಿ ನಿಜಕ್ಕೂ ಅವಕಾಶ ಕೊಟ್ಟರೆ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಬಲ್ಲರು ನಿಜ. ಆದರೆ ಈಗ ಎದ್ದಿರುವಂಥ ಗಾಳಿ ಏನಿದೆ ಅದನ್ನು ಖಂಡಿತವಾಗಲೂ ಅಡ್ವಾಣಿ ಅಂತವರು ಗಮನಿಸಲೇಬೇಕು. ಅದರಲ್ಲೂ ಬಿ ಜೆ ಪಿಗೆ ಒಂದು ಹೊಸ ತಿರುವನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಕೇಳಿಬರ್ತಿರುವಂಥ ಹೆಸರು ಅಂತಂದರೆ ಅದು ನರೇಂದ್ರ ಮೋದಿಯವರದ್ದು. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಶಿಷ್ಯನ ತಲೆಯನ್ನು ಕಾದಂಥ ಎಲ್ ಕೆ ಅಡ್ವಾಣಿ ಯಾಕೆ ಶಿಷ್ಯನ ವಿರುದ್ಧ ತಿರುಗಿ ಬಿದ್ದರು? ಅವರೇ ಬೆಳೆಸಿದಂಥವ್ರು, ಅವರೇ ಕಾಪಾಡಿದಂಥವ್ರು, ಎಂದೋ ಅವರ ತಲೆದಂಡ ಆಗಬೇಕಾಗಿತ್ತು ನರೇಂದ್ರ ಮೋದಿದು. ಆದರೆ ಅಪ್ಪಿ ಅಡ್ವಾಣಿ ಇದಕ್ಕೆ ಅವಕಾಶ ಕೊಡಲೇ ಇಲ್ಲ. ಇದೇ ಗೋವಾದಲ್ಲಿ ಹಿಂದೆ ದಶಕಗಳ ಹಿಂದೆ ಅವರ ತಲೆದಂಡ ಆಗಬೇಕಾಗಿತ್ತು, ಅದಕ್ಕೆ ಅಡ್ವಾಣಿ ಅವಕಾಶ ಕೊಡಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅಡ್ವಾಣಿ ಅವರಿಗೆ ಶಿಷ್ಯನ ವಿರುದ್ಧ ಸೆಡ್ ಹೊಡಿಬೇಕು ಅಂತ ಅನಿಸಿದ್ದು ಯಾಕೆ? ಸೊ ಬದಲಾವಣೆ ಗಾಳಿಗೆ ಈಗ ಒಗ್ಗಿಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಅಡ್ವಾಣಿ ಹೇಳಿದ್ದಾರೆ. ಪಕ್ಷಕ್ಕಾಗಿ ವೈಯಕ್ತಿಕವಾದಂಥ ಕೋಪ ನುಂಗಿಕೊಂಡ್ರು ಅನ್ನುವಂಥ ಹೆಸರು ಕೂಡ ಕೇಳಿಬಂತು. ಇಲ್ಲಿ ತನಕ ಅಡ್ವಾಣಿ ಇಂಥ ಒಂದು ಹೆಸರನ್ನು ಅವ್ರು ತಗೊಂಡಿರಲಿಲ್ಲ. ಅವರು ಈ 3 ಸರಿ ರಾಜೀನಾಮೆ ಕೊಟ್ಟಾಗಿದೆ. ಹಿಂದೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಜಿನ್ನಾ ಅವ್ರನ್ನ ಹೊಗಳಿದ್ರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸಂಘ ಪರಿವಾರದವರು ಅಂತ ಒಂದು ದೊಡ್ಡ ಆರೋಪ ಪ್ರತ್ಯಾರೋಪಗಳನ್ನೇ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಬಂದಿದ್ದರು. ಎಲ್ಲ ಒಂದು ಕಡೆಗೆ ಎಂಥ ಶಿಸ್ತಿನ ಸಿಪಾಯಿ ಅಂದರೆ ಎಲ್ ಕೆ ಅನ್ನುವಂಥ ಹೆಸರು ನಮೂದಾಗಿದೆ ಯಾವುದೋ ಒಂದು ಡೈರಿನಲ್ಲಿ ಅಂತ ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಯನ್ನು ಬಿಸಾಕಿದ್ರು.
ಇದರಿಂದ ಸಂಪೂರ್ಣ ಹೊರಬರೋ ತನಕ ನಾನು ಚುನಾವಣೆಗೂ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದಂಥ ಎಲ್ ಕೆ ಅಡ್ವಾಣಿ ಬಹುಶಃ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಯಾರನ್ನಾದರೂ ಹೆಸರಿಸ್ಬೋದು ಅಂತಂದರೆ ಕೆಲವು ಬೆರಳೆಣಿಕೆಯ ರಾಜಕಾರಣಿಗಳಲ್ಲಿ ಎಲ್ ಕೆ ಅಡ್ವಾಣಿ ಕೂಡ ಒಬ್ಬರು. ಸೊ ಇಂಥ ಎಲ್ ಕೆ ಅಡ್ವಾಣಿ ಸಾಕಷ್ಟು ಕೋಪ ತಾಪಗಳು ಇದ್ದರೂ ಕೂಡ, ಅಸಮಾಧಾನಗಳಿದ್ದರೂ ಕೂಡ, ವೈಮನಸ್ಸಿದ್ದರೂ ಕೂಡ ಅದೆಲ್ಲದನ್ನೂ ಕೂಡ ನುಂಗಿಕೊಂಡ್ರು ಅನ್ನುವಂಥ ಹೆಸರನ್ನು ಕೂಡ ಸುಮ್ಮನೆ ತಗೊಂಡ್ಬಿಟ್ರು. ಇದು ರಾಜೀನಾಮೆಯನ್ನು ಕೊಟ್ಟು ರಾಜೀನಾಮೆಯನ್ನು ಪಡೆದಂಥ ವಾಪಸ್ ತಗೊಂಡಂಥ ಎಲ್ ಕೆ ಅಡ್ವಾಣಿಯವರ ಇಮೇಜ್ ಬಗ್ಗೆ ನಾವು ಮಾತಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಅದರ ಮೊದಲೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಚರ್ಚೆಯನ್ನು ಆರಂಭ ಮಾಡ್ತೀವಿ.